ತನ್ನ ಚಿಕ್ಕಪ್ಪನ ಕ್ರಷರ್ಗೆ ದಾರಿ ಮಾಡಿಕೊಡೋದಕ್ಕೆ ಅಂತ ಬೇರೆಯವ್ರ ಜಮೀನಿನಲ್ಲಿ ಬೆಳೆದಿದ್ದಂತಹ ಫಸಲನ್ನು ನಾಶ ಮಾಡಿ ರಸ್ತೆ ಬಂಡಿ ನಿರ್ಮಿಸಿರ್ತಕ್ಕಂಥ ಆರೋಪ ಈಗ ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್ ವಿರುದ್ಧ ಕೇಳಿಬಂದಿದೆ. ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವರು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ರಿಪೋರ್ಟ್ ಇದೆ ನೋಡಿ. ಚಿಕ್ಕಪ್ಪನ ಕ್ರಷರ್ಗೆ ರಸ್ತೆ ನಿರ್ಮಿಸಲು ರೈತರ ಬೆಳೆ ನಾಶ. ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್ ವಿರುದ್ಧ ಆರೋಪ. ಹುರುಳಿ, ಸೂರ್ಯಕಾಂತಿ, ಜೋಳ ನಾಶಪಡಿಸಿ ಬಂಡಿದಾರಿ. ಅಧಿಕಾರ ದುರ್ಬಳಕೆ ಮಾಡಿಕೊಂಡು ದೌರ್ಜನ್ಯ ಅಂತ ಆಕ್ರೋಶ. ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್ ನಡೆಗೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ದೊಡ್ಡಹುಂಡಿ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಚಿಕ್ಕಪ್ಪನ ಕ್ರಷರ್ಗೆ ರಸ್ತೆ ಮಾಡುವ ಉದ್ದೇಶದಿಂದ ಜಮೀನಿನಲ್ಲಿ ಫಸಲು ನಾಶ ಮಾಡಿ ರಸ್ತೆ ಮಾಡ್ತಿರುವ ಆರೋಪ ಕೇಳಿಬಂದಿದೆ. ಜಮೀನುಗಳಲ್ಲಿ ಬೆಳೆದಿದ್ದ ಹುರುಳಿ, ಸೂರ್ಯಕಾಂತಿ, ಜೋಳ ಮತ್ತಿತರ ಬೆಳೆ ನಾಶವಾಗಿದೆ. ಬಂಡಿದಾರಿ ಹೆಸರಿನಲ್ಲಿ ಸುಮಾರು 2 ಕಿಲೋಮೀಟರ್ ರಸ್ತೆ ನಿರ್ಮಿಸಲಾಗಿದೆ. ನಾವ್ಯಾರೂ ಬಂಡಿದಾರಿ ನಿರ್ಮಿಸಿ ಅಂತ ಕೇಳಿಲ್ಲ. ಆದ್ರೂ ಕೂಡ ಶಾಸಕರ ಚಿಕ್ಕಪ್ಪ ನಂಜುಂಡ ಪ್ರಸಾದ್ಗೆ ಸೇರಿದ ಕ್ರಷರ್ಗೆ ದಾರಿ ಮಾಡಿಕೊಡೋಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ನಮ್ಮ ಮೇಲೆ ದಬ್ಬಾಳಿಕೆ ನಡೆಸಿ ರಸ್ತೆ ನಿರ್ಮಿಸೋಕೆ ಹೊರಟಿದ್ದಾರೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ನಮ್ಗೆ ರಸ್ತಾ ಬೇಡ ಅಂತ 1918-19 ಇಸ್ವಿಯಿಂದವಿ ಅದು ಹೋರಾಟ ಮಾಡಿ ಅದು ತಡಂಗಾಗಿತ್ತು. ಗಣೇಶ್ ಪ್ರಸಾದ್ ಚಿಕ್ಕಪ್ಪನಗೋಸ್ಕರ ಈ ರಸ್ತೆ ಮಾಡಬೇಕು ಅಂದ್ಬಿಟ್ಟು ಉದ್ದೇಶಪೂರ್ವಕವಾಗಿ ತಹಸೀಲ್ದಾರು ಮತ್ತೆ ಪೊಲೀಸ್ನವರು ನಮ್ಮ ಜಮೀನ ಉಳ್ಳಿ ಬಿತ್ತಿದ್ದು ಜೋಳೆ ಸೂರ್ಯಕಾಂತಿ ಯಾವುದನ್ನು ನಮ್ಮ ತಕ್ಕೊಳ್ಳಕ್ಕೆ ಅವಕಾಶ ಕೊಡಲಿಲ್ಲ. ತಹಸೀಲ್ದಾರು ನಮ್ಗೆ ಯಾವುದೇ ಒಂದು ಉದ್ದೇಶಪೂರ್ವಕವಾಗಿ ಮಾಡಬೇಕು ಅಂದ್ಬಿಟ್ಟು ಅಲ್ಲಿ ಮಾಡಿದ್ರು. ಏನು ದಲಿತ ವರ್ಗಕ್ಕೆ ಸೇರಿದಂಥ ಜಮೀನುಗಳ ಮೇಲೆ ಏನು ಗಣೇಶ್ ಪ್ರಸಾದ್ MLA ಅವರ ಚಿಕ್ಕಪ್ಪನ ಭೂಮಿಗೆ, ಕ್ರಷರ್ಗೆ ಮತ್ತು ಗಣಿಗೆ ದಾರಿಗೋಸ್ಕರ ಈ ರೀತಿ ದಲಿತರ ಮೇಲೆ ದೌರ್ಜನ್ಯ ಮಾಡಿ ದಲಿತರ ಭೂಮಿ ಕಿತ್ತು ಅಕ್ರಮವಾಗಿ ಮತ್ತು ಕಾನೂನುಬಾಹಿರವಾಗಿ ಈ ರೀತಿ ರಸ್ತೆ ಮಾಡಲಿಕ್ಕೆ ಹೋಗಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತಾ ಇದ್ದೀವಿ. ಆ ದಲಿತರ ಭೂಮಿ ಕಿತ್ಕೊಂಡು ಈ ರೀತಿ ಅವರ ಜೀವನದ ಜೊತೆಲಿ ಸರಸಾಡಕ್ಕೆ ಬಂದಿರೋದ್ರಿಂದ ಅವ್ರಿಗೆ SC/ST ನಿಷೇಧ ಕಾಯ್ದೆ ಏನಿದೆ ಅದರ ಅಡಿಯಲ್ಲಿ ಅವ್ರ ಮೇಲೆ ಕೇಸ್ ದಾಖಲಾಗಬೇಕು. ಇನ್ನು ರಸ್ತೆ ನಿರ್ಮಿಸುವ ಸ್ಥಳಕ್ಕೆ ಗುಂಡ್ಲುಪೇಟೆ ತಹಶೀಲ್ದಾರ್ ಭೇಟಿ ಕೊಟ್ಟಿದ್ರು. ಈ ವೇಳೆ ರೈತರು ತಹಶೀಲ್ದಾರ್ಗೆ ತರಾಟೆಗೆ ತೆಗೆದುಕೊಂಡ್ರು. ನಮಗೆ ಇಲ್ಲಿರೋದೇ ಅರ್ಧ 1 ಎಕರೆ ಜಮೀನು. ರಸ್ತೆ ನಿರ್ಮಾಣ ಮಾಡಿದ್ರೆ ನಮಗೆ ಜಮೀನು ಉಳಿಯಲ್ಲ. ಅಲ್ಲದೆ ಕ್ರಷರ್ ಲಾರಿಗಳ ಸಂಚಾರದಿಂದ ಧೂಳಿನಿಂದ ಬೆಳೆಗಳಿಗೆ ಹಾನಿಯಾಗುತ್ತೆ. ಹಿಂದೆ 2014ರಲ್ಲೂ ಕೂಡ ರಸ್ತೆ ನಿರ್ಮಿಸೋಕೆ ಹೊರಟಾಗ ರೈತರು ತಡೆಗಟ್ಟಿದ್ರು. ಇದೀಗ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅಧಿಕಾರದ ಬಲದಿಂದ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಎಂದು ಸ್ಥಳೀಯ ರೈತರು ಆರೋಪ ಮಾಡ್ತಿದ್ದಾರೆ. ಇನ್ನೊಂದು 6 ವರ್ಷ 7 ವರ್ಷದಿಂದ ಮೊದಲು ಮಾಡಿತ್ತು ಮತ್ತೆ ತಡಂಗ ಆಗಿತ್ತು ಬಿಡು ಅಂದ್ಬಿಟ್ಟು ಸುಮ್ಮನೆ ನಾವು ಫಸ್ಟ್ ಮಾಡ್ಕೊಂಡಿದ್ನು. ಮತ್ತೆ ತಿರೇಕ ಬಂದು ನಮಗೆ ಗೊತ್ತಿಲ್ಲದಾಗ ರಾತ್ರಿನಾಗ ರೋಡ್ ಮಾಡ್ಕೊಂಡು ಗೊತ್ತಿಲ್ಲ ಬರ್ದಾಗ ಜಲ್ಲಿ ಪಲ್ಲಿ ಸುರಿದು 20 ದಿನದಿಂದ ಮಾಡ್ತಾ ಇರೋದು ಸೂರ್ಯಕಾಂತಿ ಹಾಕಿದ್ವಿ ನಾವು ಉಳ್ಳಿ ಗಿಳಿ ಎಲ್ಲ ಬಿತ್ಕೊಂಡಿದ್ನು. 20 ಎಕರೆವಲ್ಲ ನಾನು ಒಬ್ಳೆ ತಡ್ಕೊಂಡದಕ್ಕೆ JCPನೇ ಎರಿಸಕ್ಕೆ ನಮ್ಮನ್ನ ತಳ್ಳಾಡ್ಕೊಂಡು ಹೊಡೆಯಕ್ಕೆ ಬಂದ್ರು ಪೊಲೀಸ್ನವರು. ಇನ್ನೂ ಮಸ್ತಾಗಿ ಬಂದವ್ರನ್ನ ತಕೊಂಡೋಗಿ ಕೂಡಾಕಿ ನಾ ಹೇಳ್ದಷ್ಟು ಮಾಡಿ ನೀವು ಅಂತ ಪೊಲೀಸ್ನವ್ರಿಗೆ ಲಾದಿಕೆ ಕೊಟ್ರು. ಪಕ್ಕದಲ್ಲಿ ರಸ್ತೆ ಮಾಡ್ತಾ ಇದ್ದಾರೆ. ಮಾಡ್ತಾವ್ರ ಯಾರು ಮಾಡ್ತಾ ಇದ್ದಾರೆ? ಅದೇ ಗಣೇಶ್ ಪ್ರಸಾದ್ ಅವರು. ರೈತರ ಜಮೀನಿಗೆ ಹೋಗಿ ವ್ಯವಸಾಯ ಮಾಡಲು ಎಷ್ಟೋ ಕಡೆ ರಸ್ತೆಗಳಿಲ್ಲ. ಆದ್ರೆ ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್ ಅಧಿಕಾರದ ಬಲದಿಂದ ತಮ್ಮ ಚಿಕ್ಕಪ್ಪ ನಂಜುಂಡ ಪ್ರಸಾದ್ ಕ್ರಷರ್ಗೆ ದಾರಿ ಮಾಡಿಕೊಡೋಕೆ ರಸ್ತೆ ನಿರ್ಮಿಸಲು ಹೊರಟಿರೋದು ವ್ಯಾಪಕ ಟೀಕೆಗೆ ಕಾರಣವಾಗಿದೆ. ಇದಕ್ಕೆ ಅಧಿಕಾರಿಗಳು ಸಾಥ್ ಕೊಟ್ಟಿದ್ರಿಂದ ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.